ಅಮ್ಮ ಚಾರು, ಈ ಸೈಲೆಂಟ್ ಆಗಿದ್ದ ರಾಜಲಕ್ಷ್ಮಿ ಏನಮ್ಮ ಒಳ್ಳೆ ಮೈ ಮೇಲೆ ದೇವ್ರು ಬಂದಂಗೆ ಹಂಗ್ ಮಾತಾಡ್ಬಿಟ್ಲು. ಅವಳು ಮಾತಲ್ಲಿ ಏನೋ ಅಪಶಕನ ಕಾಣಿಸ್ತಾ ಇದೆಯೇ. ಅಷ್ಟೆಲ್ಲ ಸೀನ್ ಇಲ್ಲ ಅಪ್ಪ. ನಾನು ಕೇಸ್ ವಾಪಸ್ ತಗೊಳ್ಳೋವರೆಗೂ ಆಚೆ ಬರಕ್ಕಾಗಲ್ಲ ಅವರಪ್ಪ. ಈ ಶನಿವಾರ ಭಾನುವಾರ ಕೋರ್ಟಿಗೆ ರಜಾ ಇರೋದ್ರಿಂದ ಸ್ಟೇಷನ್ ಅಲ್ಲೇ ಬಿದ್ದಿರ್ತಾನೆ ಆ ರಾಜಾರಾಮ್. ಸೋಮವಾರ ಬಂದ್ರೆ ಕೋರ್ಟಲ್ಲಿ ಇರ್ತಾನೆ, ಅಲ್ಲಿಂದ ಸೀದಾ ಜೈಲಿಗೆ. ಆಮೇಲೆ ಖೈದಿಗಳ ತರ ಯೂನಿಫಾರ್ಮ್ ಹಾಕೊಂಡು ಕೈಯಲ್ಲಿ ಜೈಲಿನ ತಟ್ಟೆ ಹಿಡ್ಕೊಂಡು ಹಿಟ್ಟು ತಿನ್ಕೊಂಡು ಬಿದ್ದಿರ್ತಾನೆ. ಆಗ ನಾವು ಅವನ್ನ ನೋಡೋದಕ್ಕೆ ಹೋಗಿ ರಾಜಾರಾಮ್ಗೆ ಬುದ್ಧಿ ಕಲ್ಸೋಣ. ಅಮ್ಮ, ಏನಮ್ಮ ನೀನು? ಆ ಚಾರು ಆಡಿದ ಮಾತಿಗೆ ನೀನು ಅಳ್ತಿದ್ಯಾ? ಚಾರು ಹಾಗೆ ಹೇಳಿದಕ್ಕೆ ಬೇಜಾರಿಲ್ಲಮ್ಮ. ಆದರೆ ಅವಳು ನನ್ನ ಮಾತನ್ನೇ ಕೇಳ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ಚಾರು ಇಷ್ಟು ಹಠ ಮಾಡಿದ್ರೆ ಅಯ್ಯಯ್ಯೋ, ನಿಮ್ಮಪ್ಪನ ಹೊರಗಡೆ ಕರ್ಕೊಂಡು ಬರೋಕ್ಕಾಗಲ್ವಲ್ಲಮ್ಮ. ಏನೇ ಮಾಡೋದು? ಅಪ್ಪನ ಮೇಲೆ ಸುಮ್ಮನೆ ಇಲ್ದಿರೋ ಅಂತ ಕೇಸ್ ಹಾಕಿದಾಳೆ ಆ ಚಾರು. ಅಂತವಳ ಹತ್ರ ಹೋಗಿ ಕೇಸ್ ವಾಪಸ್ ತಗೋ ಅಂದ್ರೆ ಯಾಕೆ ವಾಪಸ್ ತಗೋತಾಳೆ, ಹೇಗ್ ವಾಪಸ್ ತಗೋತಾಳೆ, ನಮ್ಮ ಮಾತನ್ನ ಯಾಕೆ ಹೇಳ್ತಾಳಮ್ಮ? ನಾವೇ ಬೇಡ ಬಿಡಿ, ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಮುಖ್ಯವಾದ ವಿಷಯನ? ಏನದು? ಇವಾಗ ಬೇಡ ಸರ್, ಅಲ್ಲೇ ಬರ್ತೀನಿ. ಸರಿ. ಹೋದಾಗ್ತಿದೆ, ನನ್ನ ಪ್ರಾಣನೇ ಹೋದಾಗ್ತಿದೆ. ನಾನ್ ಸಿಐನ ಎಷ್ಟು ಕೇಳ್ಕೊಂಡೆ, ಎಷ್ಟು ಬೇಡ್ಕೊಂಡೆ. ಈ ಕೇಸಿಂದ ಇವ್ರನ್ನ ಹೊರಗೆ ತರಬೇಕು ಅಂದ್ರೆ ಚಾರು ಹೊರಗೆ ಬಂದ್ರೆ ಮಾತ್ರ ಸಾಧ್ಯ. ಇಲ್ದೆ ಹೋದ್ರೆ ಇವ್ರನ್ನ ಬಿಡೋಕ್ಕಾಗಲ್ಲ ಅಂದ್ಬಿಟ್ರು ಅತ್ತೆ. ಆ ಇನ್ಸ್ಪೆಕ್ಟರ್ ಹಾಗನ್ಬಿಟ್ರು.
ವಿಷಯನ ನಿಮ್ ಮಗನ ಹತ್ರ ಹೇಳ್ದೆ ಅತ್ತೆ. ನಿಮ್ ಮಗ ಎಷ್ಟು ಬೇಡ ಅಂದ್ರು ನಾನು ಕೇಳ್ದೆ. ಆ ಚಾರುನ ಭೇಟಿ ಮಾಡಿ ಮಾತಾಡೋದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಅತ್ತೆ. ಆ ಮೋಸಗತಿ ಒಪ್ಪದಾಳಂತ ಕೇಳೋದಕ್ಕೆ ಹೋಗಿದ್ದೆ ತಂಗಿಯಮ್ಮ ನೀನು. ನನಗ್ ಬೇರೆ ದಾರಿ ಇರ್ಲಿಲ್ಲ ಅಣ್ಣ. ಅವಳ ಕಾಲಿಗೆ ಬಿದ್ದಾದ್ರೂ ಸರಿ ಒಪ್ಸೋಣ ಅನ್ಕೊಂಡೆ. ಮತ್ತೇನಂದ್ಲು ಅಶೂರ್ಪನಕ್ಕಿ? ಕೇಸ್ ವಾಪಸ್ ತಗೊಳ್ಳೋದಿಕ್ ಒಪ್ಕೊಂಡ್ಲಾ? ಅವಳು ಹಾಕಿದ ಷರತ್ತುಗಳಿಗೆ ಒಪ್ಪಿಗೆ ಕೊಟ್ರೆ ಮಾತ್ರನೇ ಕೇಸ್ನ ವಾಪಸ್ ತಗೋತೀನಿ ಅಂತ ಹೇಳಿದ್ಲತ್ತೆ. ಶರತ್ತ ಏನದು? ನಿನ್ನ ಗಂಡನ್ನ ನನ್ನ ಹತ್ರ ಕರ್ಕೊಂಡು ಬಂದು ಕ್ಷಮಾಪಣೆ ಕೇಳಿಸ್ತೀನಿ ಅಂತ ಆಣೆ ಮಾಡಿ ಮಾತು ಕೊಟ್ರೇನೆ ಇಲ್ಲೋಡು, ಈಗ್ಲೇ ಈ ಕ್ಷಣನೇ ಸ್ಟೇಷನ್ಗೆ ಫೋನ್ ಮಾಡಿ ಕೇಸ್ನ ನಾನು ವಾಪಸ್ ತಗೋತೀನಿ. ಇಷ್ಟೇ ನಡೆದಿದ್ದು. ಇದೇ ಅವಳು ಹೇಳಿದ್ದು. ಏನಂದ್ರಿ ಅದಕ್ಕೆ? ಅವಳೇನಂದ್ಲು? ನಮ್ಮಣ್ಣ ಕ್ಷಮೆ ಕೇಳ್ಬೇಕಾ? ಅವಳಿಗೆ ಎಷ್ಟು ಸೊಕ್ಕಿದ್ರೆ ಈ ತರ ಮಾತಾಡಿರ್ಬೇಕು. ಈಗಲೇ ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ. ನೀವಿರಿ ಮಾವ. ಅತ್ತೆಗೆ ಮರ್ಯಾದೆ ಕೊಡ್ದೇನೆ ಮಾವನೇ ಕ್ಷಮೆ ಕೇಳಬೇಕು ಅಂತ ಆಸೆ ಪಡ್ತಿರೋಳ್ಗೆ ನಾನ್ ಬುದ್ಧಿ ಕಲ್ಸ್ಬಿಟ್ಟು ಬರ್ತೀನಿ. ಮಾವನೇ ಕ್ಷಮೆ ಕೇಳಬೇಕು ಅಂತ ಕೇಳಿದ್ಲಲ್ಲ,